ಬೆಳಗಾವಿ ಗಾಂಧಿನಗರದ ಖಾಸಗಿ ಮಾರುಕಟ್ಟೆಯಲ್ಲಿ ಸಣ್ಣ ವ್ಯಾಪಾರ ನಡೆಸುವ ರೈತರಿಗೆ ಯಾವುದೇ ತೊಂದರೆ ಇಲ್ಲ. ದೊಡ್ಡ ವರ್ತಕರು ವ್ಯಾಪಾರ ನಡೆಸಲು ಬರುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಬುಧವಾರ ರಾತ್ರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯ ವರ್ತಕರು ಹಾಗೂ ರೈತರೊಂದಿಗೆ ಕರೆಯಲಾದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಿಟೇಲ್ ಟೆಂಡರ್ಸ್ಗೆ ಯಾವುದೇ ತೊಂದರೆ ಆಗಬಾರದು. ನಾಳೆ ಸಂಜೆಯವರೆಗೆ ಜೈ ಕಿಸಾನ್ ಅವರು ಏನು ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಸಂಜೆ ತಿಳಿಸುತ್ತಾರೆ. ನಾಳೆಯಿಂದ ರಿಟೇಲ್ ಟ್ರೇಡ್ಸ್ ಮಾಡಲು ತೊಂದರೆ ಇಲ್ಲ ಎಂದು ತಿಳಿಸಿದೆ. ದೊಡ್ಡ ವ್ಯಾಪಾರಿಗಳಿಗೆ ಎಪಿಎಂಸಿಯಲ್ಲಿ ವ್ಯಾಪಾರ ನಡೆಸುತ್ತಿದ್ದರೆ ಅವಕಾಶ ಕಲ್ಪಿಸಲಾಗುವುದು ಎಂದರು. ಇವತ್ತು ನಾವು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ಪದಾಧಿಕಾರಿಗಳ ಜೊತೆ ಹಾಗೂ ರೈತ ಮುಖಂಡರ ಜೊತೆ ಒಂದು ಸಭೆಯನ್ನು ಮಾಡಿದ್ದೀವಿ. ನನ್ನ ಜೊತೆ ನಮ್ಮ ಬೆಳಗಾವಿ ಉತ್ತರ ಭಾಗದ ಶಾಸಕರು ಹಾಗೂ ನಮ್ಮ ಪೊಲೀಸ್ ಆಯುಕ್ತರು ಎಲ್ಲ ಎಪಿಎಂಸಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇದರಲ್ಲಿ ಈ ಒಂದು ಮಾತುಕತೆ ಏನಿದೆ, ಒಂದು ಸಂಧಾನ ಆಗಿದೆ. ಇದಕ್ಕೆ ಒಂದು ಪರಿಹಾರ ನಮಗೆ ಸಿಕ್ಕಿದೆ. ರೈತರು ಹಾಗೂ ಎಲ್ಲ ರೈತ ಮುಖಂಡರು ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಒಪ್ಪಿಗೆ ಏನಂದ್ರಪ್ಪ, ಬಹಳ ಸಿಂಪಲ್. ರಿಟೇಲ್ ಟ್ರೇಡರ್ಸ್ಗೆ ಯಾವುದೇ ತೊಂದರೆ ಆಗಬಾರ್ದಂತ ಹೇಳಿ ಅವರು ಬೇಡ್ಕೊಂಡಿದ್ದಾರೆ. ಕಾನೂನಲ್ಲಿ ಅವಕಾಶಗಳಿದ್ದಾವೆ, ಅದನ್ನು ನಾವು ಓದಿ ಹೇಳಿದ್ದೀವಿ. ಅದಕ್ಕೆ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ. ಜೊತೆಯಲ್ಲಿ ನಾಳೆ ಸಂಜೆ ಒಳಗಡೆ ಜೈ ಕಿಸಾನ್ ಮಾರ್ಕೆಟ್ ಅಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ನಿರ್ಧಾರ ಮಾಡಿ ಮುಂದಿನ ಕ್ರಮ ಅವರು ಏನ್ ತಗೊಳ್ತಾರೆ ಕಾನೂನಾತ್ಮಕವಾಗಿ ಅದನ್ನು ನಮಗೆ ಸ್ಪಷ್ಟವಾಗಿ ಅವರು ತಿಳಿಸ್ತಾರೆ. ಅದರಂತೆ ಸರ್ಕಾರ ಮಟ್ಟದಿಂದ ಜಿಲ್ಲಾಡಳಿತದಿಂದ ಯಾವ ರೀತಿಯ ಮುಂದಿನ ಕ್ರಮ ನಾವು ವಹಿಸಬೇಕೋ ಅದನ್ನು ವಹಿಸ್ತೀವಂತ ನಾವು ಅವರಿಗೆ ಭರವಸೆಯನ್ನು ನೀಡಿದ್ದೀವಿ. ಅದರಿಂದ ಅವರು ನಮ್ಮ ಈ ಸಭೆಗೆ ಯಶಸ್ಸನ್ನು ಕೊಟ್ಟಿದ್ದಾರೆ. ಈ ಸಭೆಗೆ ಒಂದು ರೀತಿಯ ಸಕ್ಸೆಸ್ ಸಿಕ್ಕಿದೆ ಅಂತ ನನ್ನ ಭಾವನೆ. ರೈತರು ಬೆಳೆದ ತರಕಾರಿ ಮಾರಾಟಕ್ಕೆ 2 ಎಕರೆ ಜಾಗ ಗುರುತಿಸಲಾಗಿದೆ. ಅದರ ಬಗ್ಗೆ ನಾಳೆ ನಮ್ಮ ಉಪವಿಭಾಗಾಧಿಕಾರಿಗಳು ಪರಿಶೀಲನೆ ನಡೆಸಿ ವರದಿ ನೀಡುತ್ತಾರೆ ಎಂದರು. ಶಾಸಕ ಆಸಿಫ್ ಸೇಠ್ ಮಾತನಾಡಿ, ಉಪ ಎಪಿಎಂಸಿ ಮಾಡಲು ಅವಕಾಶ ಇದೆ. ಖಾಸಗಿ ಮಾರುಕಟ್ಟೆಯ ವರ್ತಕರನ್ನು ಸ್ಥಳಾಂತರ ಮಾಡಲು ತಾತ್ಕಾಲಿಕ ಅವಕಾಶ ಮಾಡಿಕೊಡಲಾಗುವುದು. ವರ್ತಕರು ಮುಕ್ತವಾಗಿ ಎಪಿಎಂಸಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ಕೊಡಲಾಗುವುದು ಎಂದರು. ನಾವು 3 ಆಪ್ಷನ್ ಡಿಸಿ ಸಾಹೇಬರು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಸಬ್ ಮಾರ್ಕೆಟ್ ಎಪಿಎಂಸಿ ಮಾರ್ಕೆಟ್ಗೆ ಒಂದು ಆಪ್ಷನ್ ಇದೆ, ಜೈ ಕಿಸಾನ್ ಮಾರ್ಕೆಟ್ಗೆ ಅದು ಕೊಟ್ಟಿದ್ದಾರೆ. ಸೆಕೆಂಡ್ ಅಲ್ಲಿ ಯಾರು ಶಿಫ್ಟ್ ಮಾಡೋದಿದೆ ಅಂದರೆ ಶಿಫ್ಟ್ ಮಾಡಲಿಕ್ಕೆ ಫೆಬ್ರವರಿ ಮೇಲೆ ಅವಕಾಶ ಇದೆ, ಅದು ಮಾಡಿಕೊಟ್ಟಿದ್ದಾರೆ, ಅದೇ ಹೇಳಿದ್ದಾರೆ. ರಿಟೇಲರ್ಸ್ಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ, ಅವರು ತಮ್ಮ ಬಿಸ್ನೆಸ್ ಕಂಟಿನ್ಯೂ ಮಾಡಲಿಕ್ಕೆ ಬರ್ತಿದ್ದಾರೆ, ಅದೊಂದು ಹೇಳಿದ್ದಾರೆ. ರೈಲ್ ಬಂದು ಏನಾದರೂ ಅವ್ರು ಸ್ವತಃ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ, ಅವರು ಮಾಡಲಿ. ಅಲ್ಲೇ ಅವ್ರ ಕಾನೂನಿ ಯಾವ ತನಕ ಅವ್ರಿಗೆ ರಿಲೀಫ್ ಸಿಗೋದಿಲ್ಲ, ಆ ತನಕ ಅವ್ರಿಗೆ ಈಗ ಎಪಿಎಂಸಿ ಮಾರ್ಕೆಟ್ ಹೋಗ್ಬೇಕು ಅನ್ನೋ ಒಂದು ಅವಕಾಶ ಇದೆ. ಅದರ ಜೊತೆ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ಬರು ಕಡೆ ಬ್ಯಾಂಗ್ಳೂರಿಗೆ ಹೋಗಿ ನಮ್ಮದು ಎಪಿಎಂಸಿ ಮಾರ್ಕೆಟ್ ಸಚಿವರಿಗೆ ಶಿವಶಂಕರ ಪಾಟೀಲ್ ಸಾರ್ಗೆ ಭೇಟಿ ಆಗ್ತೀವಿ ಮತ್ತು ಸಿಎಂ ಸಾರ್ಗೆ ಭೇಟಿ ಆಗ್ತೀವಿ. ಅಲ್ಲಿಂದ ನಮಗೆ ಏನು ಇಲ್ಲಿ ಸಿಗ್ತೈತಿ ಅದನ್ನು ನಾವು ಪ್ರಯತ್ನ ಮಾಡ್ತೀವಿ. ನಾವು ಮಾತಾಡಿದ ಜಿಲ್ಲಾ ಸಚಿವ ಸಾರ್ಗೆ ಅವ್ರಿಗೆ ಹೇಳಿದ್ದು ನನಗೆ ನಾವು ಮೀಟಿಂಗ್ ಅಟೆಂಡ್ ಮಾಡಿ ಮತ್ತು ಏನೇನು ಆಗ್ತಿದ್ದ ಅದು ಹೇಳಿ ಅದು ಅವ್ರಿಗೆ ನಾನು ಹೇಳ್ತೀನಿ, ಅವ್ರಿಗೆ ಹೀಗಾಗಿದೆ ಅಂತ ಹೇಳ್ತೀನಿ. ಮತ್ತು ಅವ್ರು ಹೇಳಿದ್ದಾರೆ ನಾವು ಹೋಗಿ ಬ್ಯಾಂಗ್ಳೂರಿಗೆ ಹೋಗಿ ಸಚಿವರಿಗೆ ಭೇಟಿ ಆಗೋನು ಮತ್ತು ಹೆಂಗೆ ರಿಲೀಫ್ ಮಾಡಲಿಕ್ಕೆ ಬಂದಿದ್ದು ಅದು ಟ್ರೈ ಮಾಡೋದು ಅಂದರೆ ಅದನ್ನು ಅವರು ಆಶ್ವಾಸ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ನಾವು ಮುಖ್ಯಮಂತ್ರಿಗಳೊಂದಿಗೆ ಭೇಟಿಯಾಗಿ ನಿಮ್ಮ ಬೇಡಿಕೆಗಳನ್ನು ಮಂಡಿಸುತ್ತೇವೆ. ಜೊತೆಗೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೂ ನಿಮ್ಮ ಸಮಸ್ಯೆಯ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.